ಪ್ರೈಸ್ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸವು, ಈ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ, ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಚೆನ್ನಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅದೇ ಮಾರ್ಗದಲ್ಲಿ ಮಕ್ಕಳನ್ನು ಬೆಳೆಸಿ ಅವರು ಕೂಡ ಆಶೀರ್ವಾದ ಹೊಂದುವಂತೆಯೂ ಇತರರಿಗೆ ನಿಮ್ಮ ಪರವಾಗಿ ಸಾಕ್ಷಿ ನುಡಿಯುವಂತೆಯೂ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗ 10 ಆಜ್ಞೆಗಳು ನಮ್ಮ ಹೃದಯದಲ್ಲಿರಬೇಕು, ಭಾಗ 1. 10 ಆಜ್ಞೆಗಳು ನಮ್ಮ ಹೃದಯದಲ್ಲಿ ಇರಬೇಕು, ಭಾಗ 1. ವಚನದ ಕಡೆಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 1ರಿಂದ 8ರವರೆಗೆ ಒಂದೊಂದೇ ವಾಕ್ಯಗಳನ್ನು ತಿಳಿದುಕೊಳ್ಳೋಣ. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು ಎಂಬುದಾಗಿ ಜ್ಞಾನಿ ಸೊಲೊಮೋನನ ಮುಖಾಂತರ ದೇವರು ಇಸ್ರೇಲರಿಗೆ ತಿಳಿಸಿದಂಥ ಮಾತು ಅದು ಇವತ್ತು ನಮಗೂ ಆಗಿದೆ. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ. ಕಂದ ಅಂದರೆ ಪ್ರತಿಯೊಂದು ದೇವರು ಯಾರನ್ನು ಆರಿಸಿಕೊಳ್ತಾರೋ, ಯಾರಿಗೆ ದರ್ಶನ ಕೊಡ್ತಾರೋ, ಯಾರಿಗೆ ವಾಕ್ಯಗಳನ್ನು ತಿಳಿಸ್ತಾರೋ, ಯಾರ ಪಾಪ ಪರಿಹಾರಗಳು ಬಿಡುಗಡೆಯಾಗಿದ್ದಾವೆಯೋ ಅಂಥವರನ್ನು ಮತ್ತು ಯಾರ ಮೇಲೆ ಪ್ರೀತಿ ಇಡ್ತಾರೋ ಅವರೆಲ್ಲರನ್ನು ಕಂದ ಅಂದರೆ ತನ್ನ ಮಕ್ಕಳಿಗೆ ಸಮಾನಾಗಿ ಮಾತನ್ನು ಹೇಳುತ್ತಾ ಇದ್ದಾರೆ. ಉಪದೇಶವನ್ನು ಮರೆಯಬೇಡ, ನನ್ನ ವಾಕ್ಯವನ್ನು ಮರೆಯಬೇಡಿ ನೀವು ಅಂತೇಳಿ. ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ನನ್ನ ಮಾತುಗಳನ್ನು ನೀನು ಮನಪೂರ್ವವಾಗಿ ನಿನ್ನ ಜೀವಿತದಲ್ಲಿ ನಡೆಸ್ತಾ ಬಾ, ನಿನ್ನ ಶರೀರದ ಮೂಲಕ ಎಂಬುದಾಗಿ. 2ನೇ ವಚನ, ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯಗಳನ್ನು ವೃದ್ಧಿಗೊಳಿಸಿ. ದೇವರ ಮಾತನ್ನು ನಾವು ಮನಪೂರ್ವಕವಾಗಿ ನಡೆಸ್ತಾ ಬಂದರೆ, ಅದಕ್ಕೆ ನಾವು ವಿಧೇಯರಾಗಿ ಜೀವಿಸಿದರೆ, ದೇವರು ನಮಗೆ ತಾಯಿ ಗರ್ಭದಿಂದ ನಾವು ಭೂಲೋಕಕ್ಕೆ ಬರುವಾಗ ಎಷ್ಟು ವರ್ಷ ನಮಗೆ ಆಯುಷ್ಯ ಫಲ ಕೊಟ್ಟಿದ್ದಾನೋ ಅಷ್ಟು ವರ್ಷ ಸಂಪೂರ್ಣವಾಗಿ ನಾವು ಜೀವಿಸಬಹುದು, ಅಥವಾ ಇನ್ನೂ ಜಾಸ್ತಿ ಕೂಡ ನಾವು ಇದನ್ನು ಪಡೆದುಕೊಳ್ಬೋದು. ಉದಾಹರಣೆಗೆ ಹಿಜ್ಕೀಯ ಅರಸನು ತಪ್ಪು ಮಾಡಿದಾಗ ಯೆಶಾಯನ ಮೂಲಕ ತಿಳಿಸಿದಾಗ ಹಿಜ್ಕೀಯ ಅರಸನು ಪಶ್ಚಾತ್ತಾಪ ಪಟ್ಟಾಗ 15 ವರ್ಷ ಆಯುಷ್ಯವನ್ನು ಜಾಸ್ತಿ ಕೂಡಿಸಿದರು ಎಂಬುದಾಗಿ ನಾವು ಅಲ್ಲಿ ಓದುತ್ತೇವೆ. ಅದಕ್ಕೆ ಸರಿಯಾಗಿ ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸುತ್ತೇವೆ. ಒಂದು ವೇಳೆ ದೇವರು ದರ್ಶನ ಕೊಟ್ಟ ಮೇಲೆ, ತಿಳಿಸಿದ ಮೇಲೆ, ತಿಳಿಯಪಡಿಸ್ತಾ ಇದ್ದ ಮೇಲೆ ಮಾತು ಕೇಳಲಿಲ್ಲ ಅಂದರೆ ಆಯುಷ್ಯಗಳು ಕೂಡ ಕಡಿಮೆ ಆಗಬಹುದು ಎಂಬುದಾಗಿ ಇದರ ಅರ್ಥವನ್ನು ಸೂಚಿಸುತ್ತದೆ. ಅದಲ್ಲದೆ ನಿನಗೆ ಸುಕ್ಷೇಮವನ್ನು ಉಂಟು ಮಾಡು, ಜೀವಿತ ಕಾಲವೆಲ್ಲ ಶಾಂತಿ, ಸಮಾಧಾನ, ಆಶೀರ್ವಾದವು ಇರುತ್ತದೆ ಎಂಬುದಾಗಿ. 3ನೇ ವಚನ, ಪ್ರೀತಿ ಸತ್ಯತೆಗಳು ನಿನ್ನಲ್ಲಿ ಬಿಡದಿರಲಿ. ಯಾವಾಗಲೂ ನಾವು ಇತರರ ಮೇಲೆ ಪ್ರೀತಿ ಮತ್ತು ಸತ್ಯತೆ ಮಾತಾಡುವ ಮಾತುಗಳು ಸತ್ಯವಿರಬೇಕು. ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ ಯಾವುದೇ ವಿಚಾರದಲ್ಲಿ ಯಾರ ಮೇಲೆಯೂ ನಾವು ಸುಳ್ಳು ಹೇಳಕ್ಕೂ ಹೋಗಬಾರದು. ಪ್ರೀತಿ ಪ್ರತಿಯೊಬ್ಬರ ಮೇಲೆ, ಯಾವುದೇ ಅವರು ನಮಗೆ ತಪ್ಪು ಮಾಡಿದರೂ ಅವರ ಮೇಲೆ ನಮಗೆ ಪ್ರೀತಿ ಇರಬೇಕು. ಒಂದು ವೇಳೆ ಅಂತಹ ಕಠಿಣವಾದ ಏನಾದರೂ ನಮಗೆ ಶಿಕ್ಷೆ ಕೊಟ್ಟರೆ, ನಮ್ಮನ್ನು ದೂಷಣೆ ಮಾಡಿದರೆ, ನೋವು ಕೊಟ್ಟರು, ಶಾಪ, ಶಬ್ದ, ಬೈಯಲು, ಹೊಡೆಯಲು, ಬಡಿಯಲು, ಚಾಡಿ ಹೇಳಲು ಹೋಗಬಾರ್ದು. ಪ್ರೀತಿಯಿಂದ ನಾವು ಅವರ ಮೇಲೆ ಸುಮ್ಮನೆ ಇರಬೇಕು, ಅವರ ಸಹವಾಸದಿಂದ ದೂರವಿರಬೇಕು ಅಂತ ಇದರ ಅರ್ಥ. ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು. ಯಾವುದು? ಪ್ರೀತಿ, ಸತ್ಯತೆ ಯಾವಾಗಲೂ ಕೊರಳಿಗೆ ಕಟ್ಟುಕೋ. ಉದಾಹರಣೆಗೆ ನಮ್ಮ ಕುತ್ತಿಗೆಯಲ್ಲಿ ಒಂದು ಚಿನ್ನದ ಚೈನ್ ಇದ್ದರೆ, ಅಯ್ಯೋ ಎಲ್ಲಿ ಹೋಯಿತು ಅಂತ ನಾವು ಆಗಾಗ ಅದರ ಬಗ್ಗೆ ಯೋಚನೆ ಇರ್ತೇವೆ. ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ದೇವರ ಪ್ರೀತಿ, ಸತ್ಯತೆ ಎಂಬುದು ನಮ್ಮಲ್ಲಿ ಯಾವಾಗಲೂ ಜ್ಞಾಪಕವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಹೃದಯದ ಹಲಗೆಯಲ್ಲಿ ಅವುಗಳನ್ನು ಬರೆ. ಯಾವಾಗಲೂ ಪ್ರೀತಿ, ಸತ್ಯತೆ, ದೇವರ ಆಜ್ಞೆಗಳನ್ನು ಕೈಗೊಂಡು ನಾವು ನಡೆಯಲೇಬೇಕೆಂಬುದಾಗಿ ಇಸ್ರೇಲರಿಗೆ ದೇವರು ಮೋಶೆ ಮುಖಾಂತರ ಕಲ್ಲಿನ ಮೇಲೆ ಕೊಟ್ಟರು. ಆದರೆ ಅದಲ್ಲ, ಇವತ್ತು ನಮ್ಮ ಹೃದಯದಲ್ಲಿ ಯಾವಾಗಲೂ ನಮ್ಮ ಇದನ್ನು ಯೋಚನೆಯಲ್ಲಿ ನಾವು ಇರಬೇಕು. ಈ ದೇವರ ಮಾತುಗಳು ಪ್ರೀತಿ, ಸತ್ಯತೆ ಎಂಬುದಾಗಿ. 4ನೇ ವಚನ, ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು, ಸಮ್ಮತಿಯನ್ನು ಪಡೆದುಕೊಳ್ಳುವಿ. ದೇವರ ವಾಕ್ಯಕ್ಕೆ ಸರಿಯಾಗಿ ನಾವು ನಡ್ಕೊಂಡ್ರೆ, ಪ್ರೀತಿ, ಸತ್ಯತೆಗಳು ನಮ್ಮಲ್ಲಿದ್ದರೆ ದೇವರಿಗೂ ನಮ್ಮ ಮೇಲೆ ಪ್ರೀತಿ ಮತ್ತು ಮನುಷ್ಯರ ದಯೆಯನ್ನು ಕೂಡ ನಾವು ಪಡೆದುಕೊಳ್ಳುವಿ. ದೇವರು ಕೊಡುವ ನಾನು ಇವರನ್ನು ಭಾಳ ಕಷ್ಟ, ಸಂಕಟ, ದುಃಖಗಳಿಂದ, ಪಾಪಗಳಿಂದ ಬಿಡುಗಡೆ ಮಾಡಿದೆ.
ಆಮೇಲೆ ಇದರ ಮಾತನ್ನು ಕೇಳಿದ್ರಪ್ಪ, ನಾನು ಇನ್ನೂ ಇವರನ್ನು ಆಶೀರ್ವಾದ ಮಾಡಬೇಕು ಎಂಬುದಾಗಿ ದೇವರಿಗೆ ಮತ್ತು ನಮ್ಮ ಮೇಲೆ ಪ್ರೀತಿ. ಅದು ಮಾತ್ರವಲ್ಲ, ಮನುಷ್ಯರಿಗೆ ಅಂದರೆ ನೋಡು, ನಾವು ಏನು ಮಾಡಿದ್ರು ಹೇಗೆ ಅವರಾಗೆ ಜೀವಿಸೋಕ್ಕಾಗೋದಿಲ್ಲ, ಎಷ್ಟು ಚೆನ್ನಾಗಿ ಜೀವಿಸ್ತಾ ಇದ್ದಾರೆ ಅಂತ, ಕಷ್ಟ ಸಂಕಟ ದುಃಖ ಬಂದರೂ ಎಷ್ಟು ಪ್ರೀತಿಯಲ್ಲಿ ನಡೀತಾ ಇದ್ದಾರೆ, ಯಾರಿಗೂ ಏನೂ ತೊಂದರೆ ಕೊಡ್ತಾ ಇಲ್ಲ ಎಂಬುದಾಗಿ ಎಂಥ ಮನುಷ್ಯರ ಕೈಯಿಂದಲೂ ಕೂಡ ಏನಾಗ್ತದೆ, ಪ್ರೀತಿಯ ನಮಗೆ ಸಿಕ್ಕಬಹುದು. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಯಾವುದೇ ಕಾರಣಕ್ಕೂ ನನ್ನ ಸಹೋದರ ಸಹೋದರಿ, ನಮ್ಮ ಸ್ವಂತ ಬುದ್ಧಿಯಿಂದ ನಾವು ಹೋಗಬಾರದು. ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದೇವರನ್ನು ನಮಗೆ ತಿಳಿಪಡಿಸ್ತಾ ಇರುವಾಗ ದೇವರ ಮಾತಿಗೆ ಅನುಸಾರವಾಗಿಯೇ ನಾವು ಹೋಗಬೇಕು ಹೊರತು ನಮ್ಮ ಸ್ವಂತ ಬುದ್ಧಿ ನಾನು ಮಾಡಿದ್ದೆ ಸರಿ, ನಾನು ಹೇಳಿದ್ದು ಸರಿ, ನನ್ನ ಯೋಚನೆ ಮಾಡಿದ್ದೇ ಸರಿ ಅಂತೇಳಿ ನಾವು ಅದನ್ನು ಆಧಾರ ಮಾಡಿಕೊಳ್ಳಬಾರದು. ದೇವರಲ್ಲಿ ಭರವಸೆ ಇಟ್ಟು ದೇವರ ಮಾತಿನ ಪ್ರಕಾರ ಯಾವುದೇ ಕಷ್ಟ ಸಂಕಟ ದುಃಖ ಬರಲಿ, ದೇವರ ಮೇಲೆ ಭರವಸೆ ಇಟ್ಟು ದೇವರ ವಾಕ್ಯದಂತೆ ನಾವು ಮುಂದೆ ಸಾಕಬಹುದು. ಇವತ್ತು ಕಷ್ಟ ಬಂದರೂ ನಾಳೆ ನಮಗೆ ಒಳ್ಳೆಯದಾಗಬಹುದು. ಹಾಗಿರುವಾಗ ಒಂದು ವೇಳೆ ನಾವು ನಮ್ಮನ್ನೇ ಆಧಾರ ಮಾಡಿಕೊಂಡು ಹೋದರೆ, ನಮ್ಮ ಮಾತನ್ನೇ ದೇವರನ್ನು ದೂರದಲ್ಲಿ, ಖಂಡಿತವಾಗಿಯೂ ಮತ್ತೆ ಮೊದಲಿನಿಂದಲೂ ಪರಿಸ್ಥಿತಿ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ನಾವು ಗುರಿಯಾಗಬೇಕಾಗ್ತದೆ. ದೇವರ ಒಂದು ಪ್ರೀತಿ ಕೂಡ ನಮ್ಮ ಮೇಲೆ ಇರುವುದಿಲ್ಲ. 6ನೇ ವಚನಕ್ಕೆ ಹೋಗೋಣ. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ನಮ್ಮ ನಡೆ ನುಡಿ ಕ್ರಿಯೆ ಕೆಲಸ ಕಾರ್ಯಗಳು ಮಾಡುವುದು ಹೋಗುವುದು ಬರುವುದು ಪ್ರತಿಯೊಂದು ಯೋಚನೆ ಮಾಡಿ ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ದೇವರ ಪ್ರೀತಿಗೆ ದೇವರ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ನಮಗೆ. ಇವತ್ತು ಅನೇಕರು ಬಹಳ ವಿದ್ಯೆಯನ್ನು ಕಳೀತಾರೆ. ನಾನು ಅಷ್ಟು ಓದಿದ್ದೀನಿ ಇಷ್ಟು ಓದಿದ್ದೀನಿ, ನನಗೆ ಅಂಥ ಕೆಲಸ ಬೇಕು ಇಂಥ ಕೆಲಸ ಬೇಕು ಅಂತ. ಅದು ದೇವರ ಚಿತ್ತವಾದರೆ ಮಾತ್ರ ನೆರವೇರ್ತದೆ. ಇಲ್ಲೇ ಹೋದರೆ ಅಯ್ಯೋ ನಾನು ಅಷ್ಟು ಓದಿದ್ದು ಸುಮ್ಮನೆ, ಇಷ್ಟು ಓದಿ ಸುಮ್ಮನೆ, ಹಾಗೆ ಮಾಡಿದೆ ಹೀಗೆ ಮಾಡಿದೆ, ದೇವರಲ್ಲಿ ಪ್ರಾರ್ಥನೆ ಮಾಡಿದೆ ನನಗೆ ಸಿಕ್ಕಲಿಲ್ಲ ಎಂಬುದಾಗಿ ನಾವು ದೇವರ ನಾಮಕ್ಕೆ ದೂಷಣೆ ತರಬಾರದು. ಕಾರಣ ದೇವರ ಚಿತ್ತ ಅದು ಅಲ್ಲ. ನಮ್ಮ ವರ ಯಾವುದೆಂದು ಅರ್ಥ ಮಾಡಿಕೊಂಡು ನಾವು ದೇವರಲ್ಲಿ ಜೀವಿಸಬೇಕಾಗ್ತದೆ. ಕೆಲವರು ಹೇಳ್ತಾರೆ, ನನ್ನ ಮಗನನ್ನು ನಾನು ಡಾಕ್ಟ್ರ್ ಮಾಡ್ತೇನೆ, ನನ್ನ ಮಗನನ್ನು ನಾನು ಮ್ಯಾನೇಜರ್ ಮಾಡ್ತೀನಿ, ಇಂಜಿನಿಯರ್ ಮಾಡ್ತೀನಿ, ಫಾರಿನ್ ಕಳಿಸ್ತೇನೆ ಅಂತೇಳಿ ಯೋಚನೆ ಮಾಡ್ತಾರೆ. ಆದರೆ ಕಡೆಗೆ ಬರ್ತಾ ಬರ್ತಾ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಯಾವುದಾದ್ರೂ ಒಂದು ಶಿಕ್ಷೆಗೆ ಒಳಪಡ್ತಲೇ ಇರ್ತಾರೆ. ಕಾರಣ ಅದು ದೇವರ ಚಿತ್ತವಲ್ಲ. ಆ ಮಕ್ಕಳು ಓದುತ್ತಲೇ ಬರುವಾಗ ನಮ್ಮ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ, ಯಾವ ರೀತಿಗೆ ಹೋಗಬೇಕು ಅಂತ ದೇವರಲ್ಲಿ ನಾವು ಆಧಾರಗೊಂಡಿದ್ದರೆ ನಮಗೆ ದೇವರ ಜ್ಞಾನವನ್ನು ಕೊಡ್ತಾನೆ. ಅದು ಸಣ್ಣದಾಗಲಿ ದೊಡ್ಡದಾಗಲಿ ಅದರಲ್ಲೇ ನಾವು ನಡೀತಿದ್ದಾಗ ಮಾತ್ರ ನಮಗೆ ಶಾಂತಿ ಸಮಾಧಾನ. ಇದರಿಂದ ಅನೇಕರು ಇವತ್ತು ನನ್ನ ಮಕ್ಕಳು ಹಾಗೆ ಆದರು, ನನ್ನ ಮಕ್ಕಳು ಹೀಗೆ ಆದರು, ನನಗೆ ಅದು ಸಿಕ್ಕಲಿಲ್ಲ ಇದು ಸಿಕ್ಕಲಿಲ್ಲ ಅಂತೇಳಿ ಬಹಳ ಕೊರಗೋರಾಗಿದ್ದಾರೆ. ಅದಕ್ಕಾಗಿ ಸಾಲ ಮೂಲ ಮಾಡಿಕೊಂಡು ಬಡ್ಡಿಗೆ ಬಡ್ಡಿ ಕಟ್ಟಿಕೊಂಡು ಅನೇಕರು ಇವತ್ತು ಏನಾಗ್ತಾ ಇದ್ದಾರೆ, ಆತ್ಮಹತ್ಯೆಗೆ ಒಳಗಾಗುತ್ತಾರೆ. ಇದು ಕಾರಣ ದೇವರ ಚಿತ್ತವಲ್ಲದವರ ಸ್ವಂತ ಬುದ್ಧಿ ಆಧಾರ ಮಾಡಿಕೊಂಡು ಹೋಗುವುದರಿಂದ. ಆದ್ದರಿಂದ ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು ಎಂಬುದಾಗಿ. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ದೇವರಲ್ಲಿ ಭರವಸೆ ಇಟ್ಟು ಸಂಪೂರ್ಣ ದೇವರ ಮಾತಿಗೆ ನಾವು ಹೋಗುವಾಗ, ನಮ್ಮ ವರಗಳನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗುವಾಗ ನಮ್ಮ ಮಾರ್ಗವನ್ನು ಸರಾಗವಾಗಿ ಮಾಡ್ತಾ ಹೋಗ್ತಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಇದಕ್ಕೊಂದು ಸಣ್ಣ ಸಾಕ್ಷಿ ಕೊಡ್ತೇನೆ. ನನ್ನ ಸಹೋದರ ಸಹೋದರಿಯರೇ, ನಾನು ದೇವರ ವಿಷಯಕ್ಕೆ ಮನೆಯಿಂದ ಹೊರಗಡೆ ಬಂದಾಗ ನನಗೆ ಒಂದು ಕಡೆ ಬಹಳ ಸಂಸ್ಥೆಯವರು ಮನೆ ಗಾಡಿ ಸ್ಟವ್ ಸಿಲಿಂಡ್ರು ಮನೆ ಬಾಡಿಗೆ ಎಲ್ಲವನ್ನು ಕೊಟ್ಟು ಹೀಗೆ ನಡ್ಕೊಳ್ಳಿ ನಿಮಗೆ ಬಹಳ ಚೆನ್ನಾಗಿ ಜೀವಿಸಬಹುದು. ಕಡೆಗೆ ಬಹಳ ಒಂದು 2-3 ಕಡೆ ಕೆಲಸಕ್ಕೂ ಕೂಡ ಕರೆದ್ರು. ಆದರೆ ಯಾವುದು ನಾನು ಹೋಗಲಿಕ್ಕೆ ಪ್ರಯತ್ನ ಪಟ್ಟೆ. ಹೋಗಿ 1 ವಾರ 2 ವಾರ 1 ದಿವಸ 2 ದಿವಸ ಇದ್ದು ನನಗೆ ತಡ್ಕೊಳ್ಳೋಕ್ಕಾಗಿಲ್ಲ. ವಾಪಸ್ ಬಂದು ಬಹಳ ಕಷ್ಟದಲ್ಲಿ ಜೀವಿತ ಮಾಡಿದೆ. ಜನತಾ ಮನೆಗಳಲ್ಲಿ ಎಲ್ಲೆಲ್ಲೋ ಏನೇನೋ. ಈಗಲೂ ಕೂಡ ಕೇವಲ ಒಂದು ಜನತಾ ಮನೆಯಲ್ಲಿ ಇವತ್ತು ಸಭೆ ನಡೆಸ್ತಾ ಇವತ್ತು ಜೀವಿಸುವನಾಗಿದ್ದೇನೆ. ದೇವರು ನನಗೆ ಕೊಟ್ಟಿದ್ದಾರೆ. ಅಲ್ಲಿಂದ ಸಂಪೂರ್ಣವಾಗಿ ಅರ್ಥ ಆಯಿತು, ದೇವರ ಮಾತಿಗೆ ವಿಧೇಯರಾಗದಿದ್ದರೆ ನಾನು ಬಹಳ ನೋವನ್ನು ಅನುಭವಿಸಬೇಕಾಗ್ತದೆ ಎಂಬುದಾಗಿ. ಆಮೇಲೆ ಇದ್ದಿದ್ರಲ್ಲಿ ದೇವರೇ ತಿಳಿ ದೇವರು ಹೇಳಿದ ಕೆಲಸವನ್ನು ಸಾಕ್ಷಿ ಕೊಡುತ್ತಾ ಉಪದೇಶವನ್ನು ಮಾಡುತ್ತಾ ಹೋದಾಗ ಇವತ್ತು ನನ್ನ ಮನಸ್ಸಿಗೆ ಬಹಳ ಶಾಂತಿ ಸಮಾಧಾನ ನೆಮ್ಮದಿ ಇದೆ. ಅದಲ್ಲದೆ ಮುಂದೆ ಆ ಗಾಡಿ ಒಂದು ಗಾಡಿ ಕೊಡ್ತೀವಿ, ಒಂದು ಮನೆ ಕೊಡ್ತೀವಿ, ತಿಂಗಳಿಗೆ 5,000 ಇದೆ, ಸಿಲಿಂಡ್ರ್ ಇದೆ, ಗ್ಯಾಸ್ ಇದೆ, ಮನೆ ಬಾಡಿಗೆ ಕೂಡ ಕಟ್ತೀವಿ ಅಂತೇಳಿ ಕ್ರಿಶ್ಚಿಯನ್ ಸಂಸ್ಥೆಗಳಲ್ಲಿ ನೀವು ಇಂತಿಂಥ ಕೆಲಸವನ್ನು ಮಾಡಬೇಕು ಊರಲ್ಲಿ ನಾವೇ ಹೇಳ್ತೇವೆ ಅಂದರೆ
ದೇವರಿಗೆ ವಿರುದ್ಧವಾದ ಪ್ರಾಪಂಚಿಕ ವಿಷಯದಲ್ಲಿ ಹೇಳಿದರು. ಅದನ್ನು ಕಡೆಗೆ ದೇವರೇ ನನ್ನನ್ನು ಅಲ್ಲಿಂದ ಬಿಡುಗಡೆ ಮಾಡಿದರು. ಇವತ್ತು ನಾನು ಈ ರೀತಿಯಲ್ಲಿ ಜೀವಿಸ್ತಾ ಇರುವುದರಿಂದ ದೇವರು ಯಾರ್ಯಾರಿಗೆ ತಿಳಿಸಬೇಕೋ ದೇವರ ಸತ್ಯ ಸುವಾರ್ತೆಯನ್ನು ನನ್ನ ಮೂಲಕ ತಿಳಿಸ್ತಾ ಹೋಗ್ತಾರೆ. ನನಗೆ ಜೀವನಕ್ಕೆ ಬೇಕಾಗಿದ್ದನ್ನು ಆದರೆ ಏನೇನು ಬೇಕೋ ಅದನ್ನು ಕೊಡ್ತಾ ಹೋಗ್ತಾರೆ. ಅದರಲ್ಲಿ ತೃಪ್ತನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನನ್ನ ಮಾರ್ಗಗಳನ್ನು ದೇವರು ಸರಾಗ ಮಾಡ್ತಾನೆ. ಇದು ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ಸಾಧ್ಯ. ಕಾರಣ ನಮ್ಮ ಸ್ವಂತ ಚಿತ್ತಕ್ಕೆ ನಾವು ಹೋಗಬಾರ್ದು, ಸ್ವಂತ ಮನಸ್ಸನ್ನು ಆಧಾರ ನಾವು ಮಾಡಿಕೊಳ್ಳಬಾರದು. ಅದರಿಂದ ಕಷ್ಟ, ಸಂಕಟ, ದುಃಖಗಳು ಪ್ರತಿಯೊಂದು ವಿಚಾರದಲ್ಲಿ ಕೂಡ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಕ್ಕೆ ಹೋಗೋಣ. ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. ನಮ್ಮ ಜೀವಿತದಲ್ಲಿ ದೇವರ ವಾಕ್ಯಗಳಿಗೆ ವಾಕ್ಯಗಳನ್ನು ನಾವು ಓದ್ತಾ ಬರುವಾಗ ಅದಕ್ಕೆ ವಿರುದ್ಧವಾಗಿ ಯಾವ ಅಭ್ಯಾಸಗಳು, ಯಾವ ಮಾತುಗಳು ನಮ್ಮಲ್ಲಿ ಇರ್ತವೋ ಅದನ್ನೆಲ್ಲ ತೊರೆದು ಬಿಟ್ಟು ದೇವರ ವಾಕ್ಯದಂತೆ ಪ್ರೀತಿ, ಸತ್ಯತೆ, ಶಾಂತಿ, ಸಮಾಧಾನ, ಒಳ್ಳೆಯ ರೀತಿಯಲ್ಲಿ ನಾವು ನಡೆಯಬೇಕಾಗಿದೆ. ಒಂದು ವೇಳೆ ಈ ಕಡೆ ದೇವರು ಬೇಕು, ಈ ಕಡೆ ಪ್ರಪಂಚವೂ ಬೇಕು, ಎಲ್ಲರೂ ಒಬ್ಬೊಬ್ಬರು ಹೇಳ್ತಾರೆ ನಮಗೆ ಎಲ್ಲವೂ ಬೇಕು, ಇಲ್ಲದ್ರೆ ನಾವು ಹೇಗೆಪ್ಪ ನಾವು ಜೀವಿಸುವುದು ಎಂಬುದಾಗಿ. ಆ ರೀತಿ ಹೋದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಅಂಥವರ ಮೇಲೆ ಖಂಡಿತವಾಗಿ ದೇವರಿಗೆ ಒಂದು ಬೇಸರವಾಗುವಂಥ ವಿಷಯವಾಗಿದೆ. ಹಾಗೆ ಇದರಿಂದ ನೀನೇ ಬುದ್ಧಿವಂತನು ಎಂದೆಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. ಯಾವಾಗಲೂ ನಾನೇ ಬುದ್ಧಿವಂತ, ನಾನೇ ಒಂದು ಜ್ಞಾನ ಇರೋವನು, ನಾನೇ ಕಲ್ತವನು, ಎಲ್ಲರಿಗಿಂತ ನಾನೇ ಒಳ್ಳೆಯವನು, ಅಥವಾ ನಾನು ಅಷ್ಟು ವಿದ್ಯೆ ಕಲ್ತಿದ್ದೇನೆ, ನಾನು ಇಂಗ್ಲೀಷ್ ಮಾತಾಡ್ತಾ ಇದ್ದೇನೆ, ನಾನು ಇಷ್ಟು ಕಲ್ತಿದ್ದೇನೆ, ನನಗೆ ಅಷ್ಟು ಭಾಷೆ ಗೊತ್ತು, ಇಷ್ಟು ಭಾಷೆ ಗೊತ್ತು, ನನಗೆ ಅಷ್ಟು ಆಸ್ತಿ ಇದೆ, ನನಗಿಷ್ಟು ಆಸ್ತಿ ಇದೆ ಅಂಥೇಳಿ ಯೋಚನೆ ಮಾಡಿಕೊಂಡು ನಾವು ದೇವರಿಗೆ ಭಯಪಟ್ಟು ಕೆಟ್ಟದ್ದನ್ನು ನಾವು ಬಿಡದೆ ಹೋದರೆ ಖಂಡಿತವಾಗಿ ಅದರಲ್ಲಿಯೂ ನಮಗೆ ಬಹಳ ಕಷ್ಟ, ಸಂಕಟವನ್ನು ಅನುಭವಿಸಬೇಕಾಗ್ತದೆ. ನಾವೇ ಬುದ್ಧಿವಂತನು, ನಾನೇ ಅಂತೇಳಿ ಯಾವಾಗಲೂ ನಮ್ಮನ್ನು ನಾವು ಮೇಲಕ್ಕೆ ಏರಿಸಿಕೊಳ್ಳಬಾರದು. ಮತ್ತು 23ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಓದುತ್ತೇವೆ, ಏರಿದವರನ್ನು ತಗ್ಗಿಸುವೆನು, ತಗ್ಗಿದವರನ್ನು ಮೇಲೆ ಏರಿಸುವೆನೆಂಬುದಾಗಿ. ಇವತ್ತು ಅನೇಕ ನಾವು ಬೈಬಲಲ್ಲಿ ಕೂಡ ನೋಡ್ತೇವೆ. ಅನೇಕ ವಿಷಯಗಳು ಹಾಗೂ ಈಗಲೂ ಕೂಡ ಪ್ರಾಪಂಚಿಕದಲ್ಲಿ ಕೂಡ ತನ್ನನ್ನು ತಾನೇ ಮೇಲಕ್ಕೆ ಹೆಚ್ಚಿಕೊಂಡು ಉಬ್ಬಿ ಹೋದವರನ್ನು ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ಶಿಕ್ಷೆಯಲ್ಲಿ ದೇವರು ಏನು ಮಾಡ್ತಾನೆ, ಅವರನ್ನು ಕೆಳಗೆ ಇಳಿಸ್ತಾ ಇದ್ದಾನೆ. ಹಾಗೆ ನಾವು ಕೂಡ ದೇವರಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡಬೇಕು. ನಮ್ಮನ್ನು ನಾವು ಮೇಲಕ್ಕೆ ಏರಿಸಿಕೊಳ್ಳಬಾರದು, ನಾನೆಂಬುದು ನಮ್ಮಲ್ಲಿ ಇರಬಾರದು. 8ನೇ ವಚನ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವುದು. ನಮ್ಮನ್ನು ನಾವೇ ತಗ್ಗಿಸಿಕೊಂಡು ದೇವರ ವಾಕ್ಯಗಳಿಗೆ ಭಯಪಟ್ಟು ದೇವರ ವಾಕ್ಯವನ್ನು ಆಧಾರ ಮಾಡಿಕೊಂಡು ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಅದನ್ನು ಬಿಟ್ಟು ಮುಂದೆ ನಾವು ಜೀವಿಸಿದಾಗ ಪ್ರತಿಯೊಂದು ವಿಚಾರದಲ್ಲಿ, ಕೆಲಸ, ಕಾರ್ಯ, ಮಾತು, ನಡೆ, ನುಡಿ, ಕ್ರಿಯೆಗಳಲ್ಲಿಯೂ, ಊಟ ಮಾಡೋದರಲ್ಲಿಯೂ, ತಿನ್ನೋದರಲ್ಲಿಯೂ, ಕುಡಿಯೋದರಲ್ಲಿಯೂ ಪ್ರತಿಯೊಂದು ದೇವರ ವಾಕ್ಯಕ್ಕೆ ನಾವು ವಿಧೇಯರಾದರೆ ನಮ್ಮ ದೇಹಕ್ಕೆ ಆರೋಗ್ಯ. ಇಲ್ಲದಿದ್ದರೆ ಅದರಲ್ಲಿ ಕೂಡ ದೊಡ್ಡ ದೊಡ್ಡ ರೋಗಕ್ಕೆ ನಾವು ರೋಗಕ್ಕೆ ಬಲಿಯಾಗಿ ಅದರಲ್ಲಿ ಕೂಡ ನಾವು ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಇದಕ್ಕೆ ಪ್ರಸಂಗಿ 12ನೇ ಅಧ್ಯಾಯ 1ನೇ ವಾಕ್ಯ ತಿಳಿಸಲ್ಪಡ್ತದೆ. ಕಷ್ಟದ ದಿವಸಗಳು ಸಮೀಪಿಸುವುದರ ಒಳಗಾಗಿ ನಿನ್ನ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದೆ ಇರಬೇಡ. ದೇವರು ತಿಳಿಸ್ತಾನೆ ಮೊದಲೇ. ಆಗ ನಾವು ಎಚ್ಚೆತ್ತುಕೊಳ್ಳಬೇಕು ಪ್ರಿಯರೇ. ಅದರಲ್ಲಿ ನಮ್ಮ ದೇಹಕ್ಕೆ ಆರೋಗ್ಯ, ಎಲುಬುಗಳಿಗೆ ಸಾರವು ಉಂಟಾಗುವುದು. ನೋಡಿ, ನಮ್ಮ ಶರೀರದೊಳಗಡೆ ಎಲುಬು ಇರ್ತದೆ. ಆ ಎಲುಬುಗಳೊಳಗಡೆ ಒಂಥರ ನೀರು, ಅದಕ್ಕೆ ವಿಟಮಿನ್ ಎಂಬುದಾಗಿ, ವಿಟಮಿನ್ A, B ಎಂಬುದಾಗಿ ಹೇಳ್ತಾರೆ. ಆ ಎಲುಬಿನ ಒಳಗಡೆ ಸಾರ ಇಲ್ಲದಿದ್ದರೆ ನಮಗೆ ಜೀವಿಸಲು ಸಾಧ್ಯವಿಲ್ಲ. ನಮ್ಮ ಶರೀರಕ್ಕೆ ಒಂದು ಶಕ್ತಿ ಕೂಡ ಇಲ್ಲ. ನಿಮ್ಮಲ್ಲಿ ವಿಟಮಿನ್ ಕೊರತೆ ಇದೆ ಎಂಬುದಾಗಿ ವೈದ್ಯರು ಕೂಡ ನಮ್ಮಲ್ಲಿ ಹೇಳುತ್ತಾ ಇದ್ದಾರೆ. ಹಾಗೆ ನೋಡಿ, ನಾವು ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಿದರೆ ಆ ಎಲುಬಿನೊಳಗೆ ಸಾರವನ್ನು ಕೂಡ ದೇವರು ಇಡುವನಾಗಿದ್ದಾನೆ. ಆ ಎಲುಬುಗಳನ್ನು ಕೂಡ ದೇವರು ಶಕ್ತಿವಂತನಾಗಿ ಮಾಡಬಹುದು. ಮಾಡಿದಲ್ಲಿ ನನ್ನ ಜೀವಿತದಲ್ಲಿ ಕೂಡ ಒಂದು ಸಲ ದೇವರನ್ನ ಅರಿಯೋದಕ್ಕಿಂತ ಮೊದಲು ನಾನೊಂದು ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡಲ್ಲಿ ಒಂದು 6 ವರ್ಷ ಟೆಂಪ್ರವರಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ಬಹಳಷ್ಟು ಅನಾಚಾರ ಮಾಡಿದವನಾಗಿದ್ದೇನೆ. ನನಗೆ ಬಹಳ ಬಂದು ನಡೆಯೋಕ್ಕಾಗದೆ ಕಡೆಗೆ ಕಾಲಿಗೆ
ಈ ಹವಾಯಿ ಚಪ್ಪಲಿಗೆ ಬೈಂಡಿಂಗ್ ವೈರ್ ಕಟ್ಟಿಕೊಂಡು ಕೂಡ ನಡೆದವನಾಗಿದ್ದೇನೆ. ಹಾಕಲಿಕ್ಕೆ ಬಟ್ಟೆ ಇರಲಿಲ್ಲ, ಕುಂಟಿಕೊಂಡು ನಾನು ನಡೀತಾ ಇದ್ದೆ. ನನ್ನ ಗರ್ವ ಅಹಂಕಾರಗಳು ಅಷ್ಟು ಇತ್ತು ಆಗ. ಕಡೆಗೆ ದೇವರು ದರ್ಶನ ಕೊಟ್ಟ ಮೇಲೆ, ದೇವರ ವಾಕ್ಯಕ್ಕೆ ವಿಧೇಯರಾದ ಮೇಲೆ, ಅಂದರೆ ದೇವರೇ ನನ್ನನ್ನು ದೇವರ ಕಡೆಗೆ ಕರೆದ ಮೇಲೆ ಖಂಡಿತವಾಗಿ ಇವತ್ತು ನಾನು ಬಹಳ ಆರೋಗ್ಯವಾಗಿದ್ದೇನೆ, ಶಕ್ತಿವಂತನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲದ್ರೆ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ 29 ವರ್ಷ ಆಗಬೇಕಾಗಿತ್ತು. ನನ್ನ ಸಹೋದರ ಸಹೋದರಿಯರೇ, ಇದು ನನ್ನ ಹಿಂದಿನ ಸಾಕ್ಷಿಯಲ್ಲಿ ನೀವು ಕೇಳಿದ್ದೀರಿ, ಈಗಲೂ ಅದನ್ನು ಕೇಳಬಹುದು. ಹಾಗೆ ನಮ್ಮ ಎಲುಬುಗಳಿಗೂ ಕೂಡ ಶಕ್ತಿಯನ್ನು ಕೊಡವರಾಗಿದ್ದಾರೆ. ಕಾರಣ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗ ಮಾತ್ರ. ನಮ್ಮ ಸ್ವಂತ ಬುದ್ಧಿಯನ್ನು ಬಿಟ್ಟು ದೇವರ ಮಾತಿನಂತೆ ನಡೆದಾಗ ಮತ್ತು ನಮ್ಮನ್ನೇ ನಾವು ಹೆಚ್ಚಿಸಿಕೊಳ್ಳದೆ ದೇವರ ಮಾತಿಗೆ ವಿಧೇಯರಾದಾಗ ನಮಗೆ ಆಶೀರ್ವಾದ. ಇದುವೇ 10 ದಶಾಜ್ಞೆಗಳು ಬಹಳ ಮುಖ್ಯವಾಗಿ ನಮ್ಮಲ್ಲಿ ಇರಬೇಕು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರ ಆಜ್ಞೆಗಳೇ 10 ದಶಾಜ್ಞೆಗಳು ಮತ್ತು ಮೋಶೆ ಧರ್ಮಶಾಸ್ತ್ರ, ಪ್ರವಾದಿಗಳ ಪ್ರವಚನ, ಹೊಸ ಒಡಂಬಡಿಕೆಯಲ್ಲಿ ಸಾಕ್ಷಿಗಳ ಮತ್ತು ಯೇಸು ಕ್ರಿಸ್ತರ ಮಾತುಗಳು ಎರಡನ್ನು ಉಪಯೋಗಿಸಿಕೊಳ್ಳಬೇಕಾಗಿದೆ. ಇದು ನಮ್ಮ ಹೃದಯದಲ್ಲಿ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಗಳಿಗೆ ಹೋಗೋಣ. ಜ್ಞಾನೋಕ್ತಿಗಳು 7:1-3. ಜ್ಞಾನೋಕ್ತಿಗಳು 7:1-3. ಕಂದ, ನನ್ನ ಮಾತುಗಳನ್ನು ಅನುಸರಿಸು, ನನ್ನ ಆಜ್ಞೆಗಳನ್ನು ಮನಸ್ಸಿನಲ್ಲಿಟ್ಟುಕೋ. ವಾಕ್ಯಗಳನ್ನು ಕೇಳುವುದು ಮಾತ್ರವಲ್ಲ, ಯಾವಾಗಲೂ ಅದನ್ನು ನಮ್ಮ ಜೀವಿತದಲ್ಲಿ ಅನುಸರಿಸಿ ನಾವು ನಡೆಯಲೇಬೇಕು. ದೇವರ ಆಜ್ಞೆಗಳನ್ನು ನಾವು ಹಿಂದಿನ ವಚನದಲ್ಲಿ ನೋಡಿದ್ದೇವೆ. ಯಾವಾಗಲೂ ನಿನ್ನ ಹೃದಯದಲ್ಲಿ ಇರಲಿ ಎಂಬುದಾಗಿ. ಹಾಗೆ ದೇವರ ಆಜ್ಞೆಗಳು ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ಕೂಡ ಇಟ್ಟುಕೊಳ್ಳಬೇಕು, ಮರಿಬಾರದು. ಪ್ರತಿ ಒಂದು ಕೆಲಸ ಕಾರ್ಯಗಳಿಗೂ ಕೂಡ. 2ನೇ ವಚನ, ನನ್ನ ಉಪದೇಶವನ್ನು ಕಣ್ಣು ಗುಡ್ಡಿನಂತೆ ಪಾಲಿಸು, ನನ್ನ ಆಜ್ಞೆಗಳನ್ನು ಕೈಗೊಂಡು ಬಾಳು. ನಮ್ಮ ಕಣ್ಣುಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ನಮಗೊಂದು ಕಣ್ಣಿಗೆ ಅಪಾಯ ಬಾರದಾಗೆ ನಾವು ಯಾವ ರೀತಿ ಅದನ್ನು ನಾವು ರಕ್ಷಿಸ್ತೇವೆ, ನಾವು ಅದೇ ರೀತಿ ಏನು ಮಾಡಬೇಕು, ದೇವರ ಆಜ್ಞೆಗಳನ್ನು ಕೂಡ ನಮ್ಮ ಕಣ್ಣನ್ನು ಹೇಗೆ ರಕ್ಷಿಸ್ತೇವೆ ಅದಕ್ಕಿಂತಲೂ ಹೆಚ್ಚಾಗಿ ದೇವರ ಆಜ್ಞೆಗಳನ್ನು ಕೈಗೊಂಡು ನಾವು ಬಾಳಬೇಕು. ಅದರಂತೆ ನಾವು ಏನು ಮಾಡಬೇಕು, ಅದನ್ನು ನಮ್ಮ ಶರೀರಕ್ಕೆ ಅಳವಡಿಸಿಕೊಳ್ಳಬೇಕು. ದೇವರ ಆಜ್ಞೆಗಳನ್ನು, ಮಾತುಗಳನ್ನು ನಾವು ಪಾಲಿಸಿಕೊಳ್ಳಬೇಕಾಗಿದೆ. 3ನೇ ವಚನ, ಅವುಗಳನ್ನು ನಿನ್ನ ಬೆರಳುಗಳಿಗೆ ಉಂಗುರವಾಗಿ ಇಟ್ಟುಕೋ, ಹೃದಯದ ಹಲಗೆಯಲ್ಲಿ ಬರೆ. ದೇವರ ಆಜ್ಞೆಗಳನ್ನು, ಮಾತುಗಳನ್ನು ಕೈಯಲ್ಲಿ ಒಂದು ಚಿನ್ನದ ಉಂಗುರವನ್ನು ನಾವು ಹಾಕ್ಕೊಂಡ್ರೆ ಆಗಾಗ ಅಯ್ಯೋ, ಒಂದು ವೇಳೆ ಇಲ್ಲದೆ ಹೋದರೆ ಎಲ್ಲಿ ಹೋಯ್ತಪ್ಪ ನನ್ನ ಉಂಗುರ, ಎಲ್ಲಿ ಹೋಯ್ತು ನನ್ನ ಉಂಗುರ ಎಂಬುದಾಗಿ ಬಹಳ ಜನರಲ್ಲಿ ವಿಚಾರಿಸಬಹುದು, ಹುಡುಕಿಕೊಂಡು ಹೋಗ್ಬೋದು, ಆಗಾಗ ನೋಡುತ್ತಲೇ ಇರಬಹುದು. ಅದಕ್ಕಿಂತಲೂ ಹೆಚ್ಚಾಗಿ ಅಯ್ಯೋ ನಾನು ಎಲ್ಲಿ ತಪ್ಪಿ ಹೋಗಿದ್ದೇನೆ, ಯಾವ ರೀತಿ ಈಗ ನಾನು ದೇವರ ವಾಕ್ಯವನ್ನು ಮರೆತು ಬಿಟ್ಟಿದ್ದೇನೆ ಎಂಬುದಾಗಿ ಖಂಡಿತವಾಗಿ ಅಷ್ಟು ಎಚ್ಚರವಾಗಿದ್ದು ನಮ್ಮ ಹೃದಯದಲ್ಲಿಯೂ ಮನಸ್ಸಿನಲ್ಲಿಯೂ ದೇವರ ಆಜ್ಞೆಗಳನ್ನು ಇರಬೇಕು. ಅದನ್ನು ಕಣ್ಣು ಗುಡ್ಡೆಯಂತೆ ಪಾಲಿಸಬೇಕು, ನಾವು ಕೈಗೊಂಡು ನಡೆಯಬೇಕು. ಅಷ್ಟು ದೇವರ ಆಜ್ಞೆಗಳ ಮಾತುಗಳ ಮೇಲೆ ಅಷ್ಟೊಂದು ನಿಗಾ ಇರಬೇಕು ನಮಗೆ. ಹಾಗಾದರೆ ಮಾತ್ರ ಶಾಂತಿ, ಸಮಾಧಾನ, ಒಳ್ಳೆಯ ರೀತಿಯಲ್ಲಿ ಜೀವಿಸಲು ಸಾಧ್ಯ. ಹೃದಯದ ಹಲಗೆಯಲ್ಲಿ ಬರೆ. ಇಸ್ರೇಲರಿಗೆ ಮೋಶೆ ಮುಖಾಂತರ ದೇವರು ಸೀನಾಯಿ ಬೆಟ್ಟದಿಂದ 10 ದಶಾಜ್ಞೆಗಳ ಕಲ್ಲುಗಳನ್ನು ಕೊಟ್ಟರು. ಆದರೆ ಇವತ್ತು ನಮಗೆ ಹಾಗೆ ಅಲ್ಲ. ಇವತ್ತು ದೇವರು ಪವಿತ್ರಾತ್ಮನ ಮೂಲಕ ನಮ್ಮನ್ನು ನಡೆಸ್ತಾ ಇದ್ದಾರೆ. ಇವತ್ತು ಕಲ್ಲಿನ ಹಲಿಗೆ ನಮಗೆ ಬೇಡ, ಅದು ನಮಗೆ ಇವತ್ತು ಅವಶ್ಯವಿಲ್ಲ. ಇವತ್ತು ದೇವರ ಆಜ್ಞೆಗಳನ್ನು, 10 ದಶಾಜ್ಞೆಗಳನ್ನು ಮತ್ತು ವಾಕ್ಯಗಳನ್ನು ನಮಗೆ ತಿಳಿಸಿದ್ದನ್ನು ನಮ್ಮ ಹೃದಯವೆಂಬ ಹಲಗೆಯಲ್ಲಿ ಯಾವಾಗಲೂ ನಾವು ಜ್ಞಾಪಕದಲ್ಲಿ ಇಟ್ಟುಕೊಂಡು ಅದರ ಮುಖಾಂತರ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಮುಂದೆ ಹೋದರೆ ಮಾತ್ರ ದೇವರ ಆಶೀರ್ವಾದ ನಮಗೆ ಸಿಗಬಹುದು. ಇಲ್ಲದ್ರೆ ಖಂಡಿತವಾಗಿಯೂ ನಾವು ಶಾಂತಿ, ಸಮಾಧಾನ, ಒಳ್ಳೆಯ ರೀತಿಯಲ್ಲಿ ನಮ್ಮ ಸ್ವಂತ ಬುದ್ಧಿಯಿಂದ ಹೋದರೆ ಜೀವಿಸಲು ಸಾಧ್ಯವಿಲ್ಲ. ಹೀಗೆ 10 ದಶಾಜ್ಞೆಗಳು ಮತ್ತು ದೇವರ ಪ್ರತಿಯೊಂದು ಮಾತುಗಳು ನಮ್ಮ ಹೃದಯದಲ್ಲಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶ ಭಾಗವನ್ನು ನನ್ನ ಸಹೋದರ ಸಹೋದರಿಯರಿಗೆ ಚೆನ್ನಾಗಿ ಬಿಡಿಯಾಗಿ ತಿಳಿಸಲು ನೀವು ಸಹಾಯ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಒಂದು ವೇಳೆ ಇವತ್ತು ತಿಳಿಸಿದಂಥ ಈ ಸಂದೇಶದಲ್ಲಿ ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಗೊತ್ತಿಲ್ಲದೆ ಅವರನ್ನು ಕ್ಷಮಿಸಲಿ ಸ್ವಾಮಿ. ಅವರ ವಾಕ್ಯಕ್ಕನುಸಾರವಾಗಿ ನಡೆದು ನಿಮ್ಮಿಂದ ಆಶೀರ್ವಾದ ಹೊಂದಿ ಅವರ ಮಕ್ಕಳಿಗೆ ತಿಳಿಸಿ ಅವರ ಮಕ್ಕಳು ಕೂಡ ಆಶೀರ್ವಾದ ಹೊಂದುವಂತೆಯೂ ಅವರು ಇತರರಿಗೆ ನಿಮ್ಮ
ಸಾಕ್ಷಿಗಳಾಗಿ ಜೀವಿಸುವಂತೆಯೂ ಆಶೀರ್ವದಿಸಿರಿ. ಪಾಪ ಕ್ಷಮಾಪಣೆ ನಿಮ್ಮಿಂದಲೇ, ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಅಲ್ಲ. ನೀವೊಬ್ಬರೇ ದೇವರು. ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿ. ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ. ನೀವು ಮಾಡುತ್ತಿರುವ ಇನ್ನೊಂದೇ ಮಾಡುವ ಎಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಧನ್ಯವಾದಗಳು.